ಬೀದಿ ಬೀದಿನಲ್ಲಿ ಡ್ರಗ್ಸ್ ಮಾರ್ತಾರೆ, ಬೀದಿ ಬೀದಿನಲ್ಲಿ ಡ್ರಗ್ಸ್ ಗಾಂಜಾ ಅಫೀಮ್ ಮಾಡ್ತಾರೆ. ಕೊಡಗೇಳಿ ಪೊಲೀಸರು ಸುಮ್ಮನೆ ಇಲ್ಲಿ ಗಾಡಿ ಹಾಕೊಂಡು ಯಾರೋ ನಾವಿಲ್ಲಿ ಗಾಂಜಾ ಅಫೀಮ್ ಅವ್ರನ್ನ ವಾಚ್ ಮಾಡಕ್ ಬಂದ್ರೆ ಸುಮ್ಮನೆ ಗಾಡಿ ಆನ್ ಮಾಡ್ಕೊಂಡು ಇದಾರೆ. ವಿರೂಪಾಕ್ಷಪುರದಿಂದ ಹಿಡಿದು ಕೆನರಾ ಬ್ಯಾಂಕ್ ಲೇಔಟಲ್ಲಿ ಸಾಯಂಕಾಲ ಹೆಣ್ಮಕ್ಳು ಓಡಾಡಕ್ಕೆ ಆಗಲ್ಲ. ಎಲ್ಲ ಪರೋಡಿಗಳು ಡ್ರಗ್ ಕನ್ಸ್ಯೂಮರ್ಸ್ ಅಲ್ಲಿ ಲೈಟ್ಗಳನ್ನೆಲ್ಲ ಹೊಡೆದಾಕಿ ಕತ್ಲಲ್ಲಿ ಈ ಚೆಲ್ಲಾಟವನ್ನ ಆಡ್ತಾ ಇದ್ರೆ ಭಾರಿ ದೊಡ್ಡ ಕತೆ. ಲಂಚ ಬಿಟ್ಟಕ್ಕೆ ಮಂಚದ ಕತೆನೂ ಇದೆ. ಏನೋ ಮಂಚ ಕರ್ತಿದ್ದಲ್ಲ, ಒಬ್ಬ ಕಾನ್ಸ್ಟೇಬಲ್ ಗೋಪಾಲ ಅಂತ ಇದ್ದ. ಸುಮಾರು 15-20 ಕೋಟಿ ರೂಪಾಯಿ ಪ್ರಾಪರ್ಟಿಗಳನ್ನ ಮಾಡ್ಕೊಂಡ. ರಾಜಣ್ಣ ಭ್ರಷ್ಟ ಬಿಟ್ಟಾಕೋ, ಮಂಚಕ್ ಬೇಕು ಬಾ, ಮಂಚಕ್ ಬಾ. ಈ ಮಟ್ಟಕ್ಕೆ ಕೊಡಗೇಳಿ ಪೊಲೀಸ್ ಠಾಣೆಗೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಭ್ರಷ್ಟರೇ ಇದ್ದಾರೆ. ಈಗಲೂ ಅಷ್ಟೇ ನೆನ್ನೆ ನಮ್ಮ ಮೇಲೆ ಅಟ್ಯಾಕ್ ಆಯ್ತು. ಯಾವುದೇ ನೆನ್ನೆ ಈ ಪೊಲೀಸರು FIR ಮಾಡಕ್ಕೆ ಬೆಳಗ್ಗೆ ಅಟ್ಯಾಕ್ ಆಗಿದ್ದು. ಬೆಳಗ್ಗೆ 10 ಗಂಟೆಲಿ ಅಟ್ಯಾಕ್ ಆಗಿದ್ದು, 8 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, 11 ಗಂಟೆಗೆ ಮತ್ತೊಂದು ಪೊಲೀಸ್ ಕಂಪ್ಲೇಂಟ್ ಆಯ್ತು. ಆದ್ರೆ FIR ಮಾಡಿದ್ ಮಾತ್ರ ಯಾಕಂದ್ರೆ ಲಂಚ. ಇದು ಇವನ ಟೀ ಅಂಗಡಿ ನೋಡಿ, ಟೀ ಅಂಗಡಿನಲ್ಲಿ ಚಿಲ್ಡ್ರೆ ಸಿಗರೇಟ್ಗಳನ್ನ ನಾಟ್ ಓನ್ಲಿ ಫಾರ್ ದೊಡ್ಡವರು ಕೊಡಗೇಳಿ ಪೊಲೀಸರು ತಲೆ ಕೆಡಿಸ್ಕೊಳಲ್ಲ. ಆ ಮಟ್ಟಕ್ಕೆ ಕೊಡಗೇಳಿ ಪೊಲೀಸರು ಬಂದು ನಿಂತಿದ್ದಾರೆ. ಏನ್ ಹೇಳ್ಬೇಕು ಕೊಡಗೇಳಿ ಪೊಲೀಸರಿಗೆ? ನೋಡಿ, ನಾವು ಇಲ್ಲಿ ವಿರೂಪಾಕ್ಷಪುರದಲ್ಲಿ ಇದ್ದೀವಿ. ಈ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತದೆ. ಬೀದಿ ಬೀದಿನಲ್ಲಿ ಡ್ರಗ್ಸ್ ಮಾರ್ತಾರೆ, ಬೀದಿ ಬೀದಿನಲ್ಲಿ ಡ್ರಗ್ಸ್ ಗಾಂಜಾ ಅಫೀಮ್ ಮಾಡ್ತಾರೆ. ಯಾವುದೇ ಭಯ ಇಲ್ಲದೆ, ಪೊಲೀಸರ ಭಯ ಇಲ್ಲದೆ ಇಲ್ಲಿ ಗಾಂಜಾ ಅಫೀಮು ಮಾರ್ತಾರೆ. ಕಿಂಚಿತ್ತು ಭಯ ಇಲ್ಲ, ಕಿಂಚಿತ್ತು ಭಯ ಇಲ್ಲ. ನೋಡಿ, ಕೊಡಗೇಳಿ ಪೊಲೀಸರು ಸುಮ್ಮನೆ ಇಲ್ಲಿ ಗಾಡಿ ಹಾಕೊಂಡು ಯಾರೋ ನಾವಿಲ್ಲಿ ಗಾಂಜಾ ಅಫೀಮ್ ಅವ್ರನ್ನ ವಾಚ್ ಮಾಡಕ್ ಬಂದ್ರೆ ಸುಮ್ಮನೆ ಗಾಡಿ ಆನ್ ಮಾಡ್ಕೊಂಡು ಇದಾರೆ. ಎಂಟೈರ್ ಕೊಡಗೇಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ವಿರೂಪಾಕ್ಷಪುರದಲ್ಲಿ ಅತಿ ಹೆಚ್ಚಿನ ಡ್ರಗ್ಸು, ಗಾಂಜಾ, ಅಫೀಮು ಸಪ್ಲೈ ಆಗುತ್ತೆ. ಮೋಸ್ಟ್ ಆಫ್ ದ ಜಿಮ್ ಸೆಂಟರ್ಗಳು ಇವತ್ತು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಡ್ರಗ್ಗಳನ್ನ ಕೊಡೋ ಮಟ್ಟಕ್ಕೆ ಬಂದು ನಿಂತಿವೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿರೂಪಾಕ್ಷಪುರದಿಂದ ಹಿಡಿದು ಕೆನರಾ ಬ್ಯಾಂಕ್ ಲೇಔಟಲ್ಲಿ ಸಾಯಂಕಾಲ ಹೆಣ್ಮಕ್ಳು ಓಡಾಡಕ್ಕೆ ಆಗಲ್ಲ. ಎಲ್ಲ ಪರೋಡಿಗಳು ಡ್ರಗ್ ಕನ್ಸ್ಯೂಮರ್ಸ್ ಅಲ್ಲಿ ಲೈಟ್ಗಳನ್ನೆಲ್ಲ ಹೊಡೆದಾಕಿ ಕತ್ಲಲ್ಲಿ ಈ ಚೆಲ್ಲಾಟವನ್ನ ಆಡ್ತಾ ಇದ್ರೆ ಕೊಡಗೇಳಿ ಪೊಲೀಸರು ಲಂಚ ಇಸ್ಕೊಂಡು, ಇಲ್ಲಿ ಲಂಚದ ಕತೆ ಹೇಳ್ಬೇಕು ಅಂತಂದ್ರೆ ಭಾರಿ ದೊಡ್ಡ ಕತೆ. ಲಂಚ ಬಿಟ್ಟಕ್ಕೆ ಮಂಚದ ಕತೆನೂ ಇದೆ. ಏನೋ ಹೆಸರು ಮಂಚ ಕರ್ತಿದ್ದಲ್ಲ, ಈ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಒಬ್ಬ ಇದ್ದ. ಯಾರೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬಾ ಇಲ್ಲಿ ಅದು ಬಿಟ್ಟಾಕೋ, ಜಾರಕಿಹೊಳಿ ಬಿಟ್ಟಾಕೋ. ಇಲ್ಲಿ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಮಂಚಕ್ ಬಾ ಅಂದ್ರೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಹೆಣ್ಮಕ್ಳನ್ನೇ ಮಂಚಕ್ ಕರೆದಂತ ಒಬ್ಬ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಇದ್ದಂತ ಜಾಗ. ಇಲ್ಲಿ ಹಲವಾರು ಭ್ರಷ್ಟ ಪೊಲೀಸರುಗಳು ತಿಂಗಳು ಮಾಮೂಲಿ ಇಲ್ಲಿ ಸುತ್ತಮುತ್ತ NTA ಲೇಔಟು, ಸಾಕಾನಗರ ಬೇಜಾನ್ ಪ್ರಾಪರ್ಟಿಗಳು ಮಾಡ್ಕೊಂಡವ್ರೆ. ಇಲ್ಲಿಗೆ ಬಂದ ಎಲ್ಲಾ ಇನ್ಸ್ಪೆಕ್ಟರ್ಗಳು 3-4 ಸೈಟ್ಗಳು ಇವನ್ ಬಿಟ್ಟಾಕಿ, ಯಾರೋ ಇನ್ಸ್ಪೆಕ್ಟರ್ ಬಿಟ್ಟಾಕಿ. ಆರ್ಡಿನರಿ ಒಬ್ಬ ಕಾನ್ಸ್ಟೇಬಲ್ ಗೋಪಾಲ ಅಂತ ಇದ್ದ. ಸುಮಾರು 15-20 ಕೋಟಿ ರೂಪಾಯಿ ಪ್ರಾಪರ್ಟಿಗಳನ್ನ ಮಾಡ್ಕೊಂಡ. ಬಂದಂತ ಯಾವುದೇ ಇನ್ಸ್ಪೆಕ್ಟರ್ಗಳು ಕೊಡಗೇಳಿನಲ್ಲಿ ಆಲ್ಮೋಸ್ಟ್ ಎಲ್ಲ ಹನುಮಂತರಾಯ ಅಂತ ಸಸ್ಪೆಂಡು. ಇವನಿದ್ದ ಯಾರೋ ಈ ರಾಜಣ್ಣ ಅಂತ. ರಾಜಣ್ಣ ಭ್ರಷ್ಟ ಬಿಟ್ಟಾಕೋ, ಮಂಚಕ್ ಬೇಕು ಬಾ, ಮಂಚಕ್ ಬಾ. ಈ ಮಟ್ಟಕ್ಕೆ ಕೊಡಗೇಳಿ ಪೊಲೀಸ್ ಠಾಣೆಗೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ
ಭ್ರಷ್ಟರೇ ಇದ್ದಾರೆ. ಈಗಲೂ ಅಷ್ಟೇ ನೆನ್ನೆ ನಮ್ಮ ಮೇಲೆ ಅಟ್ಯಾಕ್ ಆಯ್ತು. ಯಾವುದೇ ನೆನ್ನೆ ಈ ಪೊಲೀಸರು FIR ಮಾಡಕ್ಕೆ ಬೆಳಗ್ಗೆ ಅಟ್ಯಾಕ್ ಆಗಿದ್ದು. ಬೆಳಗ್ಗೆ 10 ಗಂಟೆಲಿ ಅಟ್ಯಾಕ್ ಆಗಿದ್ದು. 8 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. 11 ಗಂಟೆಗೆ ಮತ್ತೊಂದು ಪೊಲೀಸ್ ಕಂಪ್ಲೇಂಟ್ ಆಯ್ತು. ಆದ್ರೆ FIR ಮಾಡಿದ್ ಮಾತ್ರ ಯಾಕಂದ್ರೆ ಲಂಚ ಇಸ್ಕೊಂಡು ಇವರ ಚರ್ಮ ಎಲ್ಲ ಮಂದ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಡ್ರಗ್ ಬ್ರೌನ್ ಶುಗರ್ ನಿಮಗೆ ಏನ್ ಬೇಕು, ಇಂಟರ್ನ್ಯಾಷನಲ್ ಡ್ರಗ್ಸ್ಗಳು ಸಹ ಈ ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಅಂಗಡಿಗಳು, ಜಿಮ್ಮು, ಪಾರ್ಕ್ಗಳಲ್ಲಿ ಡ್ರಗ್ ಡೀಲರ್ಗಳು ಮಾಡ್ತಾರೆ. ಈ ಮಟ್ಟಕ್ಕೆ ಇವತ್ತು ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಯುವಕರು ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ. ಮೈನರ್ಗಳಿಗೆ ಇಲ್ಲಿ ನೋಡಿ, ಇಲ್ಲಿ ಟೀ ಅಂಗಡಿಗಳಿದೆ, ಮೈನರ್ಗಳಿಗೆ ಸಿಗರೇಟ್ ಮಾರ್ತಾನೆ. ಪೊಲೀಸರು ಕೇಳಲ್ಲ, ಪೆನಾಲ್ಟಿ ಹಾಕಲ್ಲ. ಸಣ್ಣ ಹುಡುಗರು 13 ವರ್ಷ 14 ವರ್ಷ ಹುಡುಗರು ಇಲ್ಲಿ ಅಂಗಡಿಗಳಲ್ಲಿ ಸ್ಮೋಕ್ ಮಾಡ್ತಾರೆ. ಯಾರು ಕೇಳಲ್ಲ. ಅವ್ರಿಗೆ ಬೇಕಾಗಿಲ್ಲ, ಯಾಕಂದ್ರೆ ಪೊಲೀಸರು ಬೇಕಾಗಿಲ್ಲ, ಯಾಕಂದ್ರೆ ಮಾಮೂಲಿ ಕೊಡ್ತಾರೆ. ಇಲ್ಲಿ ಈ ಮಟ್ಟಕ್ಕೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಬೇಕಾದಂತ ಪೊಲೀಸರು ಈ ಮಟ್ಟಕ್ಕೆ ನಮ್ಮ ಏರಿಯಾನ ಕೊಡಗೇಳಿ ಪೊಲೀಸರು ಕುಲಿಗೆಡ್ಸಾಕ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಇಲ್ಲಿ ನೋಡಿ, ಐ ವಿಲ್ ಶೋ ಯು. ನೋಡಿ, ಇದು ಇವನ ಟೀ ಅಂಗಡಿ. ನೋಡಿ, ಟೀ ಅಂಗಡಿನಲ್ಲಿ ಚಿಲ್ಲರೆ ಸಿಗರೇಟ್ಗಳನ್ನ ನಾಟ್ ಓನ್ಲಿ ಫಾರ್ ದೊಡ್ಡವರು, ಸಣ್ಣ ಹುಡುಗರಿಗೂ ಈ ಸಿಗರೇಟ್ಗಳನ್ನ ಮಾರ್ತಾರೆ. ಇವನು ಮಾರ್ತಾನೆ. ನೋಡಿ, ಅಲ್ಲೊಂದು ಇನ್ನ ಮುಂದಕ್ಕೆ ಅಲ್ಲೊಂದು ಟೀ ಅಂಗಡಿ ಇದೆ, ಕಾಂಡಿಮೆಂಟ್ಸ್ ಅಂತ. ಸಣ್ಣ ಹುಡುಗರಿಗೂ ಸಿಗರೇಟ್ಗಳನ್ನ ಮಾರ್ತಾರೆ. ಇಲ್ಲಿ ಕಾನೂನು ಗೀನೂನು ಏನೂ ಇಲ್ಲ, ಎಲ್ಲ ಲಂಚ ಕೊಟ್ರೆ, ಮಾಮೂಲಿ ತಿಂಗಳಿಗೆ ಲಂಚ ಕೊಟ್ರೆ ನೀನು ಅಫೀಮನ ಮಾರ್ಕೋ, ಗಾಂಜಾ ಆದ್ರೂ ಮಾರ್ಕೋ, ಅಥವಾ ನೀನು ಯಾರಿಗಾರು ಕೊಲೆನೂ ಮಾಡ್ಕೋ, ಯಾರನ್ನ ಗಲಾಟೆ ಮಾಡು, ಕೊಡಗೇಳಿ ಪೊಲೀಸರು ತಲೆ ಕೆಡಿಸ್ಕೊಳಲ್ಲ. ಆ ಮಟ್ಟಕ್ಕೆ ಕೊಡಗೇಳಿ ಪೊಲೀಸರು ಬಂದು ನಿಂತಿದ್ದಾರೆ. ಏನ್ ಹೇಳ್ಬೇಕು ಕೊಡಗೇಳಿ ಪೊಲೀಸರಿಗೆ? ಅದಕ್ಕೆ ನಮ್ಮಂತವರು ಜೀವನ ಮಾಡೋಕ್ಕೋಸ್ಕರ ಈಗ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಜೀವನ ಮಾಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ವಿ ಡೋಂಟ್ ಮೈಂಡ್. ನಾವು ನಮ್ಮನ್ನ ರಕ್ಷಣೆ ಮಾಡೋ ಕೆಪಾಸಿಟಿ ನಮಗಿದೆ. ನಮ್ಮ ಕೊಡಗೇಳಿ ಪೊಲೀಸವ್ರ ಮೇಲೆ ನಾವೇನು ಡಿಪೆಂಡ್ ಆಗಿಲ್ಲ. ಬಟ್ ಅತಿ ಹೆಚ್ಚಿನ ಭ್ರಷ್ಟಾಚಾರ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಇದನ್ನೆಲ್ಲ ಶುಚಿಗೊಳಿಸಬೇಕು. ಆಮೇಲೆ ಈ ಕೊಡಗೇಳಿ ಪೊಲೀಸರ ಈ ಭ್ರಷ್ಟಾಚಾರವನ್ನ ನಾವೆಲ್ಲ ತಡಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಗಲ್ಲಿನಲ್ಲಿ ವಿರೂಪಾಕ್ಷಪುರದ ಗಲ್ಲಿನಲ್ಲಿ ನೋಡಿ ಟ್ರಾಫಿಕ್ ಹೆಂಗ್ ಜಾಮ್ ಆಗಿದೆ. ಎಲ್ಲ ನೋಡಿ, ಮೆಕ್ಯಾನಿಕ್ ಅಂತ ಜನ ಎಲ್ಲ ಫುಟ್ಪಾತ್ ಅಲ್ಲಿ ಓಡಾಡ. ಇದು ಫುಟ್ಪಾತ್ ನೋಡಿ, ಜನ ಯಾರು ಫುಟ್ಪಾತ್ ಅಲ್ಲಿ ಓಡಾಡಲ್ಲ, ಎಲ್ಲ ಸೆಂಟ್ರ್ ರೋಡ್ ಅಲ್ಲಿ ಓಡಾಡ್ತಾರೆ. ಯಾಕೆಂದ್ರೆ ಎಂಟೈರ್ ಫುಟ್ಪಾತ್ಗಳನ್ನ ಇಲ್ಲಿನ ನೋಡಿ ಹೆಂಗ್ ಜಾಮ್ ಆಗಿದೆ. ಜನ ಹೆಂಗ್ ಓಡಾಡ್ಬೇಕು? ಎಂಟೈರ್ ಫುಟ್ಪಾತ್ಗಳನ್ನ ಕೊಡಗೇಳಿ ಇನ್ಸ್ಪೆಕ್ಟರ್ ಮಹೇಶ್ ಅವರೇ ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಡ್ರಗ್ಗಳನ್ನ ಮಾರ್ತಾರೆ. ನಿಮ್ ಪೊಲೀಸರು ತಿಂಗಳು ಮಾಮೂಲಿ ಇಸ್ಕೊಂಡು ಈ ಡ್ರಗ್ಗು, ಅಫೀಮು, ಗಾಂಜಾವನ್ನ ಮಾರಾಟ ಮಾಡಕ್ಕೆ ಬಿಡ್ತಾ ಇದ್ದಾರೆ ಅಂತ ಇಲ್ಲಿ ನಾನೊಬ್ಬ ರೆಸಿಡೆಂಟು, ಎಲ್ಲಾ ರೆಸಿಡೆಂಟ್ಗಳು ಹೇಳ್ತಾ ಇದ್ದಾರೆ. ಆಮೇಲೆ ಗಾಂಜಾ ಡ್ರಗ್ಸು ಹೊಡ್ಕೊಂಡು ಸುಮಾರು ಜನ ಇಲ್ಲಿ ಹುಚ್ಚಾಟವನ್ನ ಮೆರೀತಾರೆ, ಹೆಣ್ಣು ಮಕ್ಕಳನ್ನ ರೇಗಿಸ್ತಾರೆ ಅಂತ ರಿಪೋರ್ಟ್ ಇದೆ. ಏನಾದ್ರೂ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.